ಸ್ಥಾಪನೆ ಮಾಡೋಕ್ಕೆ ಇದೊಂದು ಇದು ಮಾಡ್ತಾ ಇದೆ ಮೇಡಮ್. ಅಂದರೆ ಪಪ್ ಶೀಟ್ ರೂಫ್ ಬರುತ್ತೆ. ಪಪ್ ಶೀಟು 30 ಅಡಿಗೆ 66 ಅಡಿಗೆ ಪಪ್ ಶೀಟು ವಿತ್ ಕಾಲಮ್ಸ್ ಹಾಕೋತೀವಿ ಮೇಡಮ್. ಕಾಲಮ್ಸ್ ಹಾಕ್ಕೊಂಡು ಪ್ಲಿಂತ್ ಬೀಮ್ ಬರುತ್ತೆ, 2 ಲಿಂಟ್ಲು ಬರುತ್ತೆ, ಆಮೇಲೆ ಮೇಲೆ ಪಪ್ ಶೀಟ್ ಬರುತ್ತೆ ಮೇಡಮ್. ಅಂದರೆ ಅದು ಈಟು ಆಮೇಲೆ ರೈನ್ಸ್ ಸೌಂಡ್ ಪ್ರೂಫ್ ಇರುತ್ತೆ ಅದು ಪಪ್ ಶೀಟ್. ಆ ಥರ ಬೇಕಂತ ಕೇಳಿದ್ರು. ಆಮೇಲೆ ಕಂಪ್ಲೀಟ್ ಟೈಲ್ಸ್ ಬರುತ್ತೆ ಮೇಡಮ್. ಅಂದರೆ ರಫ್ ಟೈಲ್ಸ್ ಕೇಳಿದ್ದಾರೆ, ತಾಂದೂರ್ ಬ್ಲೂ ಟೈಲ್ಸ್ ಹಾಕಿ ಮೇಲೆ ಒಂದು ಚಿಮ್ನಿ ಬೇಕು ಅಂತ ಹೇಳಿದ್ದಾರೆ. ಏನಾದರೂ ಕಮಿಟಿ ಇದೆಯಾ, ದೇವಸ್ಥಾನದ ಕಮಿಟಿ ಇದೆಯಾ? ಇದು ಎಂಡೋಮೆಂಟ್ ಮೇಡಮ್, ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಇದು. ಯಾವ ಶಾಲೆ? ಮುಜರಾಯಿ ಇದು. ಕಮಿಟಿ ಇಲ್ಲ, ಮುಜರಾಯಿ ಬೇಕಿದ್ದ ಮೇಲೆ ನಾವು ಅಭಿವೃದ್ಧಿ ಸಮಿತಿಯಿಂದ ನಾವು ಮಾಡ್ಕೋಬೇಕು. ದೇವಸ್ಥಾನ ಕಮಿಟಿ ಅಂತ ಇದೆ, ಮುಜರಾಯಿ ಎಂಡೋಮೆಂಟ್ ಕಮಿಟಿ, ಅದೇ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್. ಎಂಡೋಮೆಂಟ್ ಬೋರ್ಡ್ ಅಂಡರ್ ಅಲ್ಲಿ ಇದೆ. ಅಭಿವೃದ್ಧಿ ಸಮಿತಿ ಇಲ್ಲಿ ಯಾರು ಬಹಳ ವರ್ಷಗಳಿಂದ ದೇವ್ರದ್ದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಓಂ ಅಗಸ್ತೀಶ್ವರಾಯ ನಮಃ. ಓಂ ಕಾಳಿ ಸರಿ ಗರಿ ಗಮ ಗಮ ಬಮ ಬಧದ ಬಧನಿ ನಿಧನಿ ಶಂಕರ ಶಂಕರ स्थले गले वलंब्य लंबितं भुजंग तुंग मालिका डमड्डमड्डमड्डमन्निनाद वड्डमर्वयं चकार चंड तांडवं तनोतु नः शिवः शिवम् जटागटाः संभ्रम भ्रमन्निलिम्ब निर्झरी विलोलवीचि वल्लरी विराजमानमूर्धनी धगद् धगद् धगद्वलल्ललाड चंद्रशेखरे रति प्रतिक्षणं मम धराधरेन्द्र नंदिनी विलास बंधु बंधुरस्फुरद्दिगंत संतति प्रमोदमान मानसे कृपा कटाक्ष धोरणी निरुद्ध दुर्धरापदी क्वचित् दिगंबरे मनो विनोद मे तु अस्तु भुजंग पिंगल स्फुरत् फणामणि प्रभा कदंब कुंकुमद्रव प्रलिप्त दिग्वधूमुखे मदांध सिंधुर स्फुरत्वगुत्तरीय मे दुरे मनो विनोदमद्भुतं बिभर्तु भूत भर्तरी. ಈ ಒಂದು ಪುರಾಣ ಪ್ರಸಿದ್ಧವಾದಂಥ ಇತಿಹಾಸ 1102ನೇ ಇಸ್ವಿಲಾಗಿರ್ತಕ್ಕಂಥ ಈ ಒಂದು ಉರ್ಗಾಂಪೇಟೆಯ ಕಾಮಾಕ್ಷಿ ಬಾಲಸೋಮೇಶ್ವರ ಸ್ವಾಮಿಗೆ ನಮ್ಮ ಒಂದು ಜನಪ್ರಿಯ ಜನಪ್ರತಿನಿಧಿಯಾಗಿ ಇದುವರೆಗೂ ಯಾರಿಂದಲೂ ಕೂಡ ಯಾವುದೇ ವಿಧವಾದಂತಹ ಅನುದಾನ ನಮಗೆ ಸಿಕ್ಕಿರಲಿಲ್ಲ. ನಮ್ಮ ಮೇಡಮ್ನವರು ಇಲ್ಲಿ ಶಾಸಕರಾದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿನ ಒಂದು ಪರಿಸ್ಥಿತಿ ಎಲ್ಲ ನೋಡಿ ಈ ಒಂದು ಸ್ಥಳದಲ್ಲಿ ಯಜ್ಞ ಯಾಗಾದಿಗಳೆಲ್ಲನೂ
ನಡೆಸ್ತಾ ಇರ್ತೀವಿ ಆಗಾಗ್ಗೆ ಭಕ್ತಾದಿಗಳ ಪ್ರೋತ್ಸಾಹದಿಂದ ಸಹಕಾರದಿಂದ. ಇಲ್ಲೊಂದು ಶೆಲ್ಟರ್ ಬೇಕಾಗಿದೆ, ಅದಕ್ಕೊಂದು ಯಾಗಶಾಲೆ ಥರ ಯಾಗ ಮಂಟಪ ಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ದೊಡ್ಡ ಮನಸ್ಸು ಮಾಡಿ ಅವರ ಸ್ವ ಇಚ್ಛೆಯಿಂದ ವಿಶೇಷವಾದಂಥ ಒಂದು ಅನುದಾನನ ಶಾಸಕ ನಿಧಿಯಿಂದಲೋ ಅಥವಾ ಸರ್ಕಾರದಿಂದಲೋ ಫೈಟ್ ಮಾಡಿದ್ದಾರೆ, ಪಾಪ ಬಿಡುಗಡೆ ಮಾಡಿದ್ದಾರೆ. ಇದು ನನಗೆ ಅಥವಾ ನಮ್ಮ ಇಲ್ಲಿರ್ತಕ್ಕಂಥ ಭಕ್ತಾದಿಗಳೇ, ಈ ಗ್ರಾಮಸ್ಥ ಎಲ್ರಿಗೊಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಮೊದಲನೇ ಸರ್ತಿಯಾಗಿ ಈ ಒಂದು 1000 ವರ್ಷ ಇತಿಹಾಸವಿಲ್ಲ ದೇವಸ್ಥಾನಕ್ಕೆ ಒಂದು ದೊಡ್ಡ ಮೊತ್ತದ ಅನುದಾನನೇ ಇದು. ಯಾಕಂದರೆ ಯಾವುದೂ ಬಂದಿರಲಿಲ್ಲ, ಯಾರೂ ಅದಷ್ಟಾಗಿ ಆಸಕ್ತಿ ವಹಿಸಿರಲಿಲ್ಲ. ಒಂದು ವಿಶೇಷವಾದಂಥ ಪಾವಿತ್ರ್ಯತೆ ಆ ಪರಮೇಶ್ವರನ ಸನ್ನಿಧಾನದಲ್ಲಿದೆ. ಅದರಲ್ಲಿ ಅನುಭವಿಸಿದವ್ರದ್ದು ಗೊತ್ತು ಅದರೊಳಗೆ ಏನು ಸಾನ್ನಿಧ್ಯ ಇದೆ ಅಂತ. ಹಾಗಾಗಿ ಇದು ನಮ್ಮ ಲಾಯರ್ ಸಾಹೇಬರು ಕೂಡ ಭಾಳ ಸರ್ತಿನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ KC ರೆಡ್ಡಿಯವ್ರ ಮೊಮ್ಮಗ ಅಂತ ವೆಂಕಟಕೃಷ್ಣ ರೆಡ್ಡಿಯವರು ಸಹ ಅದೇ ಪ್ರಕಾರ ನಮ್ಮ ದೇವಸ್ಥಾನದ ಭಕ್ತಾದಿಗಂತ ಒಳ್ಳಾಳವರಾಗಲಿ, ಚಿಕ್ಕಂದಿಂದಲೂ ಈ ಊರು ಸೊಸೆಯಾಗಿ ಬಂದಿರತಕ್ಕಂಥ ನಮ್ಮ ದೇವಿಯವರಾಗ್ಬೋದು, ಭಾಳಷ್ಟು ಇದು ಮೇಡಮ್ನವ್ರಿಗೂ ಕೂಡ ಮನದಟ್ಟಾಗಿದೆ. ಹಾಗಾಗಿ ಇದು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ. ಅದು ತ್ವರಿತವಾಗಿ ಕೆಲಸ ಮುಗಿಸಿ ಮುಂದಿನ ಏನು ಒಂದು ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ನಡೆಯುತ್ತೋ ಅಷ್ಟರೊಳಗಾಗಿ ಅದನ್ನು ಸಮರ್ಪಣೆ ಮಾಡಬೇಕು ದೇವಸ್ಥಾನಕ್ಕೆ, ದೇವರಿಗೆ, ಊರಿಗೆ ಅನ್ನೋ ಒಂದು ದೃಷ್ಟಿಯಿಂದ ಮೇಡಮ್ನವರು ಶ್ರದ್ಧೆ ವಹಿಸಿ ಇಷ್ಟೆಲ್ಲನೂ ಕೂಡ ಶ್ರಮ ವಹಿಸ್ಕೊಂಡಿದ್ದಾರೆ. ಆ ಒಂದು ಅವರ ಟೈಟ್ ಶೆಡ್ಯೂಲ್ನಲ್ಲೂ ಸಹ ಒಂಚೂರು ಬಿಡುವು ಮಾಡ್ಕೊಂಬಂದು ಈ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ಇವತ್ತಿನ ಈ ಕಾರ್ಯಕ್ರಮನ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಪ್ರಾರಂಭ ಮಾಡಿಕೊಟ್ಟಿದ್ದಾರೆ. ಮೇಡಮ್ನವ್ರಿಗೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿ, ಚೈತನ್ಯ, ಆರೋಗ್ಯ. ಆಮೇಲೆ ನಮ್ಮ ಒಂದು ಕನಸಿನ ವಿಚಾರ ಆದಿಂದಲೂ ಇದೀಂತನ ಹೇಳ್ತಾ ಇದ್ದೀನಿ. ಮೇಡಮ್ನವರು ಶಾಸಕರಾಗ ಮುಂಚಿನಿಂದಲೂ ಕೂಡ ಅವರ ಒಂದು ಸಂಪರ್ಕ ನಮ್ಮಲ್ಲಿಗಿದೆ ವಿಶೇಷವಾದಂಥ ರೀತಿಯಲ್ಲಿ. ಸುಮಾರು 15-18 ವರ್ಷ ಆಗಿರ್ಬೋದು ಆವಾಗಿಂದಲೂ ಕೂಡ. ಹಾಗಾಗಿ ನೀವು ಇಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ನಾನೇ ಮೇಡಮ್ನ ಇದೇ ಮಹಾವಿಷ್ಣು ಚೌಟ್ರಿಲಿ ಅಲ್ಲಿ ಬಂದಿರತಕ್ಕಂಥ ನಮ್ಮ ಪುರುಷೋತ್ತಮ ರೆಡ್ಡಿ ಅವರ ಮಗಳ ಮದುವೆಯಲ್ಲಿ ಹೇಳಿದೆ. ಬಹುಶಃ ಈಗ ಒಂದು 2-3 ಮಕ್ಕಳು ಆಗಿರುತ್ತೆ ತಾಯಿಗೆ ಪಾಪ. ಇಲ್ಲಿ ಅವತ್ತು ನಾನು ಹೇಳಿದೆ, ಮೇಡಮ್ನ ದಯವಿಟ್ಟು ಬನ್ನಿ, ನಮ್ಮ ತಮ್ಮ ತಂದೆಯವರು ಇಲ್ಲಿ ಸೇವೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ನಿಮ್ಮ ಸೇವೆನೂ ಇಲ್ಲಿ ಆಗಬೇಕು ಅಂತ ಹೇಳಿದ್ದೆ. ಮೇಡಮ್ ನನ್ನ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಸಹ ಹೇಳಿದೆ. ಈಗಲೂ ಮತ್ತೊಮ್ಮೆ ಸಲ ನಾನು ಉಚ್ಚಾರಣೆ ಮಾಡ್ತೀನಿ, ಅದನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿ ಉಸ್ತುವಾರಿ ಸಚಿವರಾಗಿ ಆಗಬೇಕು. ಅಪ್ಪಾಜಿಯವರು ಇದ್ದಾರೆ, ಸಚಿವರಾಗಿದ್ದಾರೆ, ಅವ್ರಿಗೆ ಇನ್ನೂ ಹೆಚ್ಚಿನ ಈಗಾಗಲೇ ಒಂದು ನಿಗಮದ ಅಧ್ಯಕ್ಷರನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಮುಂದೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅವರಿಗೆ ಉಸ್ತುವಾರಿ ಸಚಿವರಾಗಿ ನಮ್ಮ ಕ್ಷೇತ್ರನೇ ಕೊಡಬೇಕು, ನಮ್ಮ ಕೋಲಾರ ಜಿಲ್ಲೆನೇ ಅಂತ ನನ್ನೊಂದು ಆಸೆ ಇದೆ, ನಮ್ಮ ಉಳಿದು ಆಸೆ ಇದೆ. ಅದಾದಷ್ಟು ಬೇಗ ನೆರವೇರಿಸ್ಕೊಳ್ಳಿ. ಜೊತೆಗೆ ಇನ್ನೂ ಇಂಥ ದೈವ ಕಾರ್ಯ, ಜನಸೇವೆ ಮಾಡ್ತಕ್ಕಂಥ ಶಕ್ತಿ, ಚೈತನ್ಯ ಭಗವಂತ ಕೊಳ್ಳಿ ಅಂತ ನಿಮ್ಮೆಲ್ಲರ ಪರವಾಗಿಯೂ ಕೂಡ ಪ್ರಾರ್ಥನೆ ಮಾಡಿ ಹಾರೈಸ್ತಾ ಇದ್ದೀವಿ. ಸುಮಂಗಲಿ ಮಧುರಮಾನುಮೂರ್ ಶತಾಪುಷ್ಟೇಂದ್ರ ಆಯುಷ್ಠೇವೇಂದ್ರಿಯೇ ಪ್ರತಿಷ್ಠತಿ ರೋಚನೋ ರೋಚಮಾನಸ್ಯ ಶೋಭನ ಶೋಭಮಾನಸ್ಯ. ಕೊಟ್ಬಿಡ್ತೀನಿ ಈ ಕೈಲಿ ಕೊಟ್ಬಿಡಿ. ಮಹಾಲಕ್ಷ್ಮೀ ಮಹೇಶ್ವರಿ ಶಾರದಾ ಭುವನೇಶ್ವರಿ ಧನಂತೆ ಸೌಭಾಗ್ಯ ದೀರ್ಘ ಸೌಮಂಗಲ್ಯಾಬ್ದಸ್ತು ಸಕಲ ಇಷ್ಟಾರ್ಥ ಸಿದ್ಧಸ್ತು ಮನೋವಾಂಛಿತಾರ್ಥ ಫಲಪ್ರಾಪ್ತಸ್ತು ಮಹದೈಶ್ವರ್ಯಾಬ್ದಸ್ತು ಪುತ್ರ ಪೌತ್ರಾಬ್ದಸ್ತು ಧನ ಧಾನ್ಯ ಸಮೃದ್ಧಿರಸ್ತು. ದೇವರೊಳ್ಳೆ ಮಾಡಿ. zari 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 zari